ನಾವು ಆ್ಯಕ್ಚುಲಿ ಸ್ವಲ್ಪ ನಾನು ಸೋಷಿಯಲ್ ಆ್ಯಕ್ಟಿವಿಟಿಸ್ಟ್, ಸೋಷಿಯಲ್ ಸರ್ವಿಸಸ್ ನಾವು ಮಾಡ್ತಾನೆ ಇರ್ತೀವಿ. ಬಟ್ ಇಲ್ಲಿಗೆ ಬಂದ ಮೇಲಿಂದ ಅದು ತುಂಬ ಚೆನ್ನಾಗಿ ಬೆಳೀತಾ ಇದೆ. ತುಂಬ ಜನ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ರಾಯರ ಅನುಗ್ರಹದಿಂದ ತುಂಬ ಕೆಲಸಗಳು ಆಗ್ತಾ ಇದೆ. ಅದಲ್ಲದೆ ನಾವು ರಾಯರದು ಪ್ರತಿ ವಾರ ಸೇವೆ ಮಾಡ್ತೀವಿ. ಪ್ರತಿ ವಾರ ಇಲ್ಲಿ ಬಂದಾಗೆಲ್ಲ ನಾವು ರಾಯರದು ಫೋಟೋಸ್ ಹಂಚಿಸ್ತೀವಿ. ಅಂದರೆ ಲೋಕ ಸಮಸ್ತ ಸುಖಿನೋ ಬಂತು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಹಂಚೋದು. ಅಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು, ಪ್ರತಿಯೊಬ್ಬರಿಗೂ ರಾಯರದ ಅನುಗ್ರಹ ಸಿಗಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇದುವರೆಗೂ 4,000 ಫೋಟೋ ರಾಯರ ಅನುಗ್ರಹದಿಂದ ಹಂಚಾಗಿದೆ, ಇನ್ನೂ ಹಂಚ್ತೀವಿ. ಅದ್ರ ಜೊತೆಗೆ ಆಧ್ಯಾತ್ಮಿಕದ ಜಾಗೃತಿ ಪ್ರತಿಯೊಂದು ಕಡೆ ಬರಲಿ, ಪ್ರತಿಯೊಬ್ಬರಿಗೂ ಅದ್ರದ್ದು ಜಾಗೃತಿ ಆಗಲಿ, ಅನುಭವಕ್ಕೆ ಸಿಗಲಿ ಅನ್ನೋದೊಂದು ನಮ್ಮ ಉದ್ದೇಶ. ಇಲ್ಲಿ ಬನ್ನಿ, ತುಂಬ ಪವಾಡ ಇದೆ, ತುಂಬ ನಡೆಯುತ್ತೆ. ಅಂದರೆ ನಮ್ಮಲ್ಲಿ ಏನು ನೆಗೆಟಿವಿಟಿ ಇದೆ ಅದೆಲ್ಲ ರಾಯರ ಅನುಗ್ರಹದಿಂದ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಪಾಸಿಟಿವ್ ಚೇಂಜಸ್ ಜಾಸ್ತಿ ಆಗುತ್ತೆ. ನಾವು ಏನು ಅಂದ್ಕೊತೀವಿ, ನಮಗಂದರೆ ತುಂಬಾ ನಮಗೆ ಹತ್ತಿರ ಆಗುವಂಥ ಒಂದು ದೈವ ಶಕ್ತಿ ಅಂದರೆ ಅದು ರಾಯರಿಂದ ಮಾತ್ರ ತುಂಬಾ ಅನುಗ್ರಹ ಆಗುತ್ತೆ. ಅವ್ರನ್ನ ನಂಬಬೇಕಷ್ಟೇ. ಅವರ ಅನುಭವಕ್ಕೆ ಆಮೇಲೆ ಅವರೇ ಕೊಡ್ತಾರೆ. ರಾಯರಿಗತೆ 21 ತುಪ್ಪು ದೀಪ ಹಚ್ಚಿ ಕಾಯಿ ಸಂಕಲ್ಪ ಸೇವೆ ಮಾಡ್ತಾ ಇದ್ದೇನೆ. 13ನೇ ವಾರ ಇದು. ನಾವೇನು ಅಂದ್ಕೊಂಡ್ರು ಇಲ್ಲಿ ಆಗುತ್ತೆ. ಇಲ್ಲಿ ಬಂದು ಹೋದಾಗೆಲ್ಲ ಒಂದೊಂದು ಚೇಂಜಸ್ ನಮ್ಮ ಜೀವನದಲ್ಲಿ ಆಗ್ತಾನೆ ಇದೆ. ತುಂಬ ಪಾಸಿಟಿವ್ ಆಗಿದೆ.